ಮಾರ್ನಿಂಗ್ ಮಮತಾ ಮೇಡಮ್ ಅವರಿಗೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮಮತಾ ರಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ವಿಡಿಯೋ ಮತ್ತೆ ಮ್ಯೂಟ್ ಆಪ್ಷನ್ ಇದೆ ನೋಡಿ, ಸ್ಟಾಪ್ ವಿಡಿಯೋ ಇದೆಯಲ್ಲ ಅದನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಂತೆ. ಮಮತಾ ರಾಮು ನೋಡಿ. ಸಾಂಬಾರ್ ಬೇಕಾ? ಆಗ್ತಾ ಇಲ್ವಾ? ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಮತ್ತೆ ಆಡಿಯೋ ಆನ್ ಮಾಡ್ಕೊಳ್ಳಿ. ಎಸ್ ಆಗ್ತಾ ಇಲ್ಲ ಅನ್ಸುತ್ತೆ. ಓಕೆ, ಚೆನ್ನಬಸಪ್ಪ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರನ್ನ ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಎಸ್, ಹ್ಯಾಪಿ ಮಾರ್ನಿಂಗ್ ಚೆನ್ನಬಸಪ್ಪ ಸರ್, ಹ್ಯಾಪಿ ಮಾರ್ನಿಂಗ್. ಅಲ್ಲಿ ಆಡಿಯೋ ಮತ್ತೆ ವಿಡಿಯೋಕ್ಕೆ ಬನ್ನಿ. ಎಸ್ ಮಾತಾಡಿ ಸರ್, ಮಾತಾಡಿ. ನಿಮ್ಮ ಊರು ಮತ್ತೆ ಹೆಸರು ಹೇಳಿ ಮಾತಾಡಿ ಸರ್. ಮೇಡಮ್, ನಮ್ಮ ಹೆಸರು ಚೆನ್ನಬಸಪ್ಪ ಅಂತ ಹೇಳಿ, ವಿಜಯನಗರ ಜಿಲ್ಲೆ ಅಗರಮಳ್ಳಿ ತಾಲೂಕು ಸೊನ್ನ ಗ್ರಾಮದಿಂದ ಮಾತಾಡ್ತೀನಿ ಮೇಡಮ್. ಎಸ್ ಮಾತಾಡಿ ಸರ್. ಮೇಡಮ್, ಫಸ್ಟ್ ಗೆ ಇಲ್ಲಿ ಅಟೆಂಡ್ ಆಗಿರ್ತಕ್ಕಂಥ ನಮ್ಮ ನಡೆದೇವ ದೇವರಾಗಿರ್ತಕ್ಕಂಥ ಸಾಗರ್ ಜೋಶಿ ಅವರಿಗೆ ಧನ್ಯವಾದಗಳು ಹೇಳ್ತಾ, ನನ್ನನ್ನು ಈ ಒಂದು ಸಂಸ್ಥೆಗೆ ಕರೆತಂದಂತ ನಮ್ಮ ಸೋಮನಾಥ್ ಪಟೇಲ್ ಸರ್ ಮತ್ತು ಉದಯ್ ಕುಮಾರ್ ಸರ್ಗೆ ಧನ್ಯವಾದಗಳು, ಮತ್ತೆ ನಮ್ಮ ಗಜಾನನ್ ಸರ್ಗೆ ಸಹ ಧನ್ಯವಾದಗಳು ಹೇಳಕ್ ನಾನು ಇಷ್ಟಪಡ್ತೀನಿ ಮೇಡಮ್. ಮೇಡಮ್, ಫಸ್ಟ್ ಗೆ ನಮ್ಮ ಮಾವರಿಗೆ ಒಂದ್ ಸ್ವಲ್ಪ ಜಾಸ್ತಿ ಕೆಮ್ಮು ಮತ್ತು ಕಫದಿಂದ ಬಹಳ ಸಮಸ್ಯೆ ಇತ್ತು ಮೇಡಮ್. ಅವ್ರಿಗೆ ಅವರು ಮಲ್ಕೊಂಡ್ರೆ ಸಾಕು, ಒಂದ್ 2 ನಿಮಿಷ ಮಲ್ಕೊಳಕ್ ಆಗ್ತಿಲ್ಲ, ಅಷ್ಟು ಏನ್ ಕೆಮ್ತಾ ಇದ್ರು. ಬಟ್ ನಾವು ಹೋಗಿ ಅವ್ರಿಗೆ ಒಂದೇ ದಿನದಲ್ಲಿ ಪ್ರಾಡಕ್ಟ್ ಅನ್ನು ಕೊಟ್ಟು ಅವ್ರ ಕೈಗೆ ಒಂದು ಬೆಲ್ಟ್ ಅನ್ನು ಹಾಕಿ ಆ ನೀರ್ ಕುಡಿಯೋದಕ್ಕೆ ಹೇಳಿ ನೈಟ್ ಮಲ್ಕೊಂಡ್ರಾಗೆ ಒಂದ್ ಅರ್ಧ ಗಂಟೆಲಿ ಅಷ್ಟು ರಿಲೀಫ್ ಆಗಿ ಅವ್ರು ನಿದ್ದೆ ಮಾಡಿದ್ರು ಮೇಡಮ್. ಬಗಲಿರ್ತಕ್ಕಂಥ ಅವ್ರ ಮಿಸ್ಸಸ್ ಕೂಡ ಏನ್ ಇಷ್ಟು ನೀಟಾಗಿ ಮಕ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಎಬಿಸಿ ನೋಡುವಷ್ಟು ನೀಟಲ್ಲಿ ವರ್ಕ್ ಆಗಿದೆ ಮೇಡಮ್. ಯಾಕಂದ್ರೆ ಇವತ್ತು ಅವ್ರು ಕೆಮ್ತಾ ಇಲ್ಲ, ಯಾವುದೇ ರೀತಿ ಇರ್ತಕ್ಕಂಥ ಒಂದು ಆಯಾಸ ಆಗ್ತಾ ಇಲ್ಲ, ಅಷ್ಟು ನೀಟಾಗಿ ಇವತ್ತು ವರ್ಕ್ ಮಾಡ್ತಾರೆ ಮೇಡಮ್. ಅದ್ರ ಜೊತೆಗೆ ನಮ್ಮ ಗ್ರಾಮದಲ್ಲಿ ಒಬ್ರಿಗೆ ಪಾರ್ಸೆಯಾಗಿ 6 ತಿಂಗಳಾಯ್ತು ಮೇಡಮ್. ಮೇಡಮ್, ನಾವೆಲ್ಲ ಕೇಳ್ತಾ ಇದ್ದೀರಾ? ಕೆಲ್ಸದೆ ಮಾತಾಡಿ ಸರ್, ಮಾತಾಡಿ. 6 ತಿಂಗಳಿಂದ ಪಾರ್ಸೆ ಅಟ್ಯಾಕ್ ಆಗಿ ಅವರು ಪೂರ್ತಿ ಟೋಟಲ್ ಆಗಿ ಎಲ್ಲ ಮನ್ಸದ ಮೇಲೆ ಇತ್ತು ಮೇಡಮ್. ಅವರು ಎದ್ ಕುಂದ್ರಕ್ ಆಗ್ತಾ ಇರ್ಲಿಲ್ಲ, ಮುಂದೆ ಯಾರು ಇದ್ದಾರೆ ಯಾರಿಲ್ಲ ಅಂತ ನೋಡೋ ಕೂಡ ಅವ್ರಿಗೆ ಆಗ್ತಾ ಇರಲಿಲ್ಲ. ಅಷ್ಟ ಒಂದು ಸೀರಿಯಸ್ ಕೇಸಲ್ಲಿ ನಾವು ಮತ್ತೆ ನಮ್ಮ ಸೋಮನಾಥ್ ಸರ್ ಹೋಗಿ ಅವ್ರನ್ನ ಮಾತಾಡಿಸಿ ಈ ತರ ಇದೆ, ಈ ತರ ಇಲ್ಲ ಅಂತಂದೇಳಿ ಅವ್ರಿಗೆ ಒಂದು ಡೆಮೋ ತೋರಿಸಿ ನಾವು ಆ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ವಿ ಮೇಡಮ್. ಪ್ರಾಡಕ್ಟ್ ಕೊಟ್ಟು ಕೇವಲ 15 ದಿನದಲ್ಲಿ ಅಲ್ಟಿಮೇಟ್ ರಿಸಲ್ಟ್ ಬಂದಿದೆ ಮೇಡಮ್. ಇವತ್ತು ಅವ್ರು ಎದ್ ಕುಂದಿರ್ತಾ ಇದಾರೆ, ಊಟ ಮಾಡ್ತಾ ಇದಾರೆ, ನಾವ್ ಏನೇ ಪ್ರಶ್ನೆ ಕೇಳಿದ್ರೆ ಕೂಡ ಕರೆಕ್ಟ್ ಆಗಿ ನಾವು ಕೊಡುವಂತ ಪ್ರಶ್ನೆಗೆ ಆನ್ಸರ್ ಮಾಡುವಂತ ಒಂದು ಲೆವೆಲ್ಗೆ ಅವ್ರು ಬಂದಿದ್ದಾರೆ. ಜೊತೆಗೆ ಅವ್ರು ಎದ್ನಿಂದ ಸ್ವಲ್ಪ ಮೂವ್ಮೆಂಟ್ ಕೂಡ ಇವ್ ಮಾಡ್ತಾ ಇದಾರೆ ಮೇಡಮ್. ಅದ್ರ ಜೊತೆಗೆ ನನಗೆ ಕೂಡ ಸ್ಟಾರ್ಟಿಂಗು ಜಾಸ್ತಿ ನಾನು ಬೈಕಲ್ಲಿ ಆಡೋ ಕಾರಣಕ್ಕೆ ನನಗೆ ಬ್ಯಾಕ್ ಪೇನ್ ಬಹಳ ಇತ್ತು. ಬಟ್ ಇವತ್ತು ಈ ಒಂದು ರಿಸ್ಟ್ ಬ್ಯಾಂಡ್ ಮತ್ತೆ ಇದನ್ನ ನಾನು ಬಳಸ್ತಾ ಇರೋದ್ರಿಂದ ನನಗೆ ಇವತ್ತು ಯಾವ್ದೇ ಎಷ್ಟೇ ನಾನು ಡ್ರೈವ್ ಮಾಡಿದ್ರು ಕೂಡ ಯಾವ್ದೇ ಕಾರಣಕ್ಕೆ ಬ್ಯಾಕ್ ಪೇನ್ ಇಲ್ಲ. ಕೈ ಕೂಡ ನನಗೆ ಜಾಸ್ತಿ ಬೈಕಲ್ಲಿ ಹಿಡ್ಕೊಳೋ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಕೈ ಹಿಡ್ದಂಗೆ ಆಗ್ತಿತ್ತು, ಅದು ಕೂಡ ಇವತ್ತಿಲ್ಲ. ಅಷ್ಟು ಅಲ್ಟಿಮೇಟ್ ಆಗಿ ರಿಸಲ್ಟ್ ಅಲ್ಲಿ ನಾನು ಬಂದಿದೆ ಮೇಡಮ್. ಇನ್ನು ಬಹಳ ಒಂದು ಈ ಒಂದು ಪ್ರಾಡಕ್ಟ್ ಅನ್ನು ಸಹ ನಮ್ಮ ಗ್ರಾಮದಲ್ಲಿ ನಿನ್ನೆ ಒಂದು ಅವರೆಸ್ಟ್ ಮೀಟಿಂಗ್ ಅನ್ನು ಮಾಡಿದ್ವಿ ಮೇಡಮ್. ಒಳ್ಳೆ ಒಂದು ಜನಗಳು ಬಹಳ ಸಪೋರ್ಟ್ ಮಾಡಿದ್ರು. ಇದರಲ್ಲಿ ಇಷ್ಟೊಂದು ಇದು ಇದೆ, ನಾವ್ ಇದನ್ನ ಖರೀದಿ ಮಾಡ್ತೀವಿ ಅನ್ನುವಂತ ಒಂದು ಮೂಮೆಂಟ್ ಕೂಡ ಹೇಳಿದ್ದಾರೆ. ಬಟ್ ಖರೀದಿ ಮಾಡಕ್ಕೆ ತಯಾರಾಗಿರ್ತಕ್ಕಂಥ ಕೂಡ ಬಹಳ ಜನ ಇದ್ದಾರೆ ಮೇಡಮ್. ಹಾಗೇನೆ ನಮ್ಮ ಹಳವಂಡಿ ಗ್ರಾಮದಲ್ಲಿ ಮೇಡಮ್ ನಮ್ಮ ಅವರ ಒಂದು ರಿಸಲ್ಟ್ ನೋಡ್ಕೊಂಡ್ಬಿಟ್ಟು ಅಲ್ಲಿ ಸಹ ಒಂದು ಅವರೆಸ್ಟ್ ಮೀಟಿಂಗ್ ಅನ್ನು ಮಾಡ್ಕೊಂಡು ಅಲ್ಲಿ ಒಂದು ಒಳ್ಳೆ ಒಂದು ಟೀಮ್ ಕಟ್ಟುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಮೇಡಮ್. ಈ ಒಂದು ಬಯೋಟರಮ್ ಸಂಸ್ಥೆಯಿಂದ ಪ್ರತಿಯೊಬ್ಬ ಜನಸಾಮಾನ್ಯರು ಸಹ ಒಳ್ಳೆ ಆರೋಗ್ಯ ಸಿಗುತ್ತೆ ಅನ್ನುವಂತ ಒಂದು ನಂಬಿಕೆ, ಭರವಸೆ, ಯಾಕಂದ್ರೆ ನಾವು ಯೂಸ್ ಮಾಡಿ ಅದನ್ನ ಹೇಳ್ತಾ ಇದೀವಿ ಮೇಡಮ್. ಹಂಗಾಗಿ ಇದ್ರ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇದೆ. ಖಂಡಿತವಾಗಿ ಸಹ ನಾವು ಇದನ್ನು ಪ್ರತಿಯೊಂದು ಡೋರ್ ಟು ಡೋರ್ ಆಗಿ ನಾವು ಮುಡಿಸ್ತೀವಿ, ಜನರಿಗೆ ಆರೋಗ್ಯ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತಕ್ಕಂಥ ಹೇಳ್ತಾ ಮುಗಿಸ್ತದೆ. ಎಸ್ ಚೆನ್ನಬಸಪ್ಪ ಸರ್ ಅವರು ವಿಜಯಪುರದಿಂದ ಎಂತ ಅತ್ಯದ್ಭುತ ರಿಸಲ್ಟ್ ಅನ್ನ ಶೇರ್ ಮಾಡಿದ್ರು. ಎಷ್ಟು ಅಂತ ಹೇಳಿ ಕೆಮ್ಮುವಿಂದ ಹಿಡಿದು ಎಷ್ಟೋ ಕಾಯಿಲೆಗಳಿಗೆ ಸೊಲ್ಯೂಷನ್ ಸಿಕ್ತು ಅವರ ಊರಲ್ಲಿ. ಎಲ್ರಿಗೂ ಕೂಡ ನೀವು ರೀಚ್ ಮಾಡಿ ಸರ್, ಯಾಕಂದ್ರೆ ಹೆಮ್ಮೆಯಿಂದ ಧೈರ್ಯದಿಂದ ನಾವು ಇದನ್ನ ರೀಚ್ ಮಾಡಿಸಬಹುದು. ಯಾಕಂದ್ರೆ ಒಂದು ವ್ಯಕ್ತಿಗೆ ನನಗೆ ಒಳ್ಳೇದಾಗಿದೆ, ನನ್ಗೆ ರಿಸಲ್ಟ್ ಬರ್ತಿದೆ ಅಂದ್ರೆ ಎಲ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಈ ಒಂದು ಪ್ರಾಡಕ್ಟ್ ಬರುತ್ತೆ